ಹಲೋ, ಯಾರು? ಸರ್ ಆಸರೆ ಫೌಂಡೇಶನ್ ಸರ್, ಹೌದು. ಲಗ್ಗೆರೆ. ಹೌದು. ಸರ್ ನಮಸ್ಕಾರ. ಸರ್ ವಸಂತರಾಜ್ ಮಾತಾಡೋದು ಜಯನಗರಿಂದ. ಹಾಂ. ಸರ್ ಇದು ನಿಮ್ಮ ಟ್ರಸ್ಟ್ಗೆ ಏನಾದರೂ RTGS ತಗೋತೀರಾ? ಏನಂತ? ಅಂದರೆ ಬಾಂಬೆ ಕಂಪ್ನಿ ಕಡೆಯಿಂದ TPF ಫಂಡಲ್ಲಿ ಯಾರೋ ಸರ್ಫೆಕ್ಸ್ ಫಂಡಲ್ಲಿ ಏನಾದರೂ RTGS ತಗೋತೀರಾ? ಅಂದ್ರೆ ಏನು ಫಂಡ್ ಅವು? ಅದು TPF ಫಂಡ್ ಅಂದ್ಬಿಟ್ಟು ಟ್ರೇಡ್ ಪ್ರಾಫಿಟ್ ಫಂಡ್ ಅಂದ್ಬಿಟ್ಟು ನಿಮ್ಮ ಇಲ್ಲ, ನಮ್ಮಲ್ಲಿ CSR ATG ಮಾತ್ರ ಸರ್ ಇರೋದು. ಸರ್ ATG ಎಲ್ಲಿ ಎಲ್ಲ ಇದೆಯಲ್ಲ ಸರ್ ನಿಮ್ಮದು? ಅದೇ ನೀವು ಎರಡೂ ಗೊತ್ತಿಲ್ಲ ನಂಗೆ ಹೇಳ್ತಾರ ನೀವು. ಯಾವುದು? TCS ಏನೇನಂದ್ರೆ ಅದು TPF ಅಂದರೆ ಟ್ರೇಡ್ ಪ್ರಾಫಿಟ್ ಫಂಡ್ ಅಂದ್ಬಿಟ್ಟು ಡೊನೇಷನ್ ಮುಖಾಂತರವಾಗಿ ಅವರು ಬಾಂಬೆ ಕಂಪನಿಯವರು ನಿಮಗೆ RTGS ಕೊಡ್ತಾರೆ. ಹೇಗಪ್ಪ ಅಂದರೆ ಅವರು ಒಂದು 5C ನೀವು ಲಿಕ್ವಿಡು ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ, ಅವರು 7C RTGS ಮಾಡ್ತಾರೆ. 2 CR ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ ನಿಮ್ಮ ಪ್ರಾಜೆಕ್ಟ್ ಮೇಲೆ. ನಿಮ್ದು ಏನು ಪ್ರಾಜೆಕ್ಟ್ ಇದೆಯೋ ಅದನ್ನ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಅವರು ಟ್ಯಾಕ್ಸ್ ಬೆನಿಫಿಟ್ ಅಮೌಂಟ್ನ ಗೌರ್ಮೆಂಟ್ಗೆ ಟ್ಯಾಕ್ಸ್ ನೋಡ್ಸೋ ಬದಲು ನಿಮಗೆ ಅದು RTGS ಕೊಡ್ತಾರೆ. ಅವರು ಬಂದಿರೋ ಪ್ರಾಫಿಟಲ್ಲಿ ಈ ಥರ RTGS ಕೊಟ್ಟು ನಿಮ್ಮ ಹತ್ರ ಸ್ವಲ್ಪ ಇಸ್ಕೊಂಡು ಅವ್ರು ನಿಮಗೆ ಎಕ್ಸ್ಟ್ರಾ ಹಾಕ್ಬಿಟ್ಟು ಹೋಗ್ತಾರೆ. ಆ ಥರದೊಂದು ಪ್ರೋಗ್ರಾಮ್ ಸರ್ ಇದು. ಫುಲ್ KYC ಮಾಡ್ತಾರೆ. ಫುಲ್ ವೈಟಲ್ಲಿ ನಿಮಗೆ RTGS ಕೊಡ್ತಾರೆ. ನೀವು ಲಿಕ್ವಿಡ್ ಮುಖಾಂತರವಾಗಿ ಕೊಡ್ಬೋದು, ಇಲ್ಲಾಂದ್ರೆ ಲಿಕ್ವಿಡ್ ಅಂದರೆ ದುಡ್ಡಿನ ಮುಖಾಂತರವಾದರೂ ಕೊಡ್ಬೋದು, ಇಲ್ಲ ನೀವು ಡೈರೆಕ್ಟು DD ಮುಖಾಂತರನೂ ಕೊಡ್ಬೋದು. ನಮ್ಮ ಹತ್ರ ಇರಬೇಕಲ್ಲ ಅಷ್ಟು. ಅಲ್ಲ, ನೀವು ಒಂದು ಏನಾದರೂ ಅರೇಂಜ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಬರುತ್ತೆ ನಿಮ್ಮ ಟ್ರಸ್ಟ್ಗೆ ಬೆಳೆಸೋದಕ್ಕೆ, ನಿಮಗೆ ಅನುಕೂಲ ಆಗುತ್ತೆ. ಈ ಥರ ಅಲ್ಲ, ಅದನ್ನ ಕೊಟ್ರೆ ಅವ್ನು ಜೈಲಿಗೆ ಹೋಗಲ್ವಾ? ಯಾರು ಸರ್? ಅವನ ಕಂಪ್ನಿಯವನು? ಇಲ್ಲ ಸರ್, ಅವರು ಬಂದಿರೋ ಪ್ರಾಫಿಟ್ನಲ್ಲಿ 1% ಈ ಥರ ಡೊನೇಷನ್ನು ಮತ್ತು ಪ್ರೈವೇಟ್ ಲಿಮಿಟೆಡ್ಗೆ ಇನ್ವೆಸ್ಟ್ಮೆಂಟ್ ಕೊಡಬೇಕು ಅನ್ನೋದೊಂದು ಗೌರ್ಮೆಂಟ್ ರೂಲೇ ಇದೆ. ಆ ರೂಲಲ್ಲಿ ನಿಮಗೆ ಇಷ್ಟು ಅಂತ ಕೊಟ್ಬಿಟ್ಟು ಇಷ್ಟು ಅಂತ ರೇಟನ್ನು ಬೇರೆ ಕಂಪ್ನಿಗೆ ಅವರು ಡೆವಲಪ್ಮೆಂಟ್ಗೆ ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ನಿಮಗೆ KYCಯಲ್ಲಿ ನಿಮಗೆ ನಿಮ್ಮ ಟ್ರಸ್ಟಿಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಕೊಟ್ಟ ಮೇಲೆ ಮತ್ತೆ ಏನು ಕೇಳೋದಿಲ್ಲ, NOC ಅದನ್ನೆಲ್ಲ ಮಾಡಿಬಿಟ್ಟು ಹೋಗ್ತಾರೆ ಅವರು. ಗೊತ್ತಿಲ್ಲ ಸರ್, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ನಿಮ್ಗೇನಾದರೂ ಟ್ರಸ್ಟ್ದು ಅಷ್ಟು ದುಡ್ಡು ಇಲ್ಲ, ಆ ಲಿಕ್ವಿಡ್ ಅನ್ನೋದು ಇಲ್ಲ, ಏನಿಲ್ಲ ಸರ್. 14 ವರ್ಷ ಆಯ್ತು ನಾನು ಟ್ರಸ್ಟ್ ಕಟ್ಟಂತದ್ದು, ಯಾವುದು ನಾ ಕೇಳೇ ಇಲ್ಲ. ಹೌದ್ರಾ? ಲಗ್ಗೆರೆ ಅಲ್ಲ ಸರ್ ನಿಮ್ದು? ಹೌದು. ಈ ಥರ ನಿಮ್ದು RTGS ಬಗ್ಗೆ ಯಾರನ್ನು ಮಾತಾಡಿಲ್ವಾ? ಇಲ್ಲ ಅವೆಲ್ಲ ಸರ್, ನೋಡಿ ನೀವು ಸುಮ್ಮನೆ ಕಿವಿ ತಲೆಗೆ ಹುಳ ಬಿಡಕ್ ಹೋಗ್ಬೇಡಿ. ಇವೆಲ್ಲ ಫೇಕ್. ಇದು 100% ಫೇಕು. CCBA ಒಂದು ಅಂಗ ಇದು. ಸುಮ್ಮನೆ ನೀವು ಜೈಲಿಗೆ ಹೋಗ್ಬಿಡ್ತೀರಿ ನಾಳೆ ಬೆಳಗ್ಗೆ. ಯಾಕೆ ಸರ್, ಇದರಲ್ಲಿ ಏನು ತಪ್ಪಿದೆ? ಏನ್ ತಪ್ಪು ಅಂತ ಹೇಳ್ತೀನಿ ಕೇಳಿ ಸರ್. ಲಿಕ್ವಿಡ್ ಅಂತ ಕರೆಯೋದು CCBA ಒಂದು ಅಂಗ ಇದು. ಅಲ್ಲಲ್ಲ, ಇದು ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಸರ್ ಕಂಪ್ನಿ ಸರ್ ಸುಳ್ಳದು. ನೋಡಿ, ಕಂಪ್ನಿ 5 ಕೋಟಿ ಹಾಕತ್ತೆ, 7 ಕೋಟಿ ಹಾಕತ್ತೆ, 5 ಕೋಟಿ ವಾಪಸ್ ಕೊಡಬೇಕು ಅಂತಂದ್ರೆ ವಾಪಸ್ ಹೇಗ್ ಸರ್ ಕೊಡ್ತಾರೆ? ಒಂದು ಟ್ರಸ್ಟ್ ಹೇಗ್ ಕೊಡತ್ತೆ? ಅದನ್ನ ಲೆಕ್ಕ ತೋರಿಸ್ಲೇಬೇಕಲ್ಲ, 1 ರೂಪಾಯಿನೂ. ಹೌದು ಸರ್. ಮತ್ತೆ 5 ಕೋಟಿ ಹೆಂಗ್ ತೆಗಿತೀರಾ ಸರ್? ತೆಗಿಯೋದು ಅಂದ್ರೆ ತಲೆ ಹಿಡಿದ ಕೆಲಸ ಅಲ್ವಾ ಅದಲ್ಲ? ಅದು ಇಡಿ ಸರ್ ಸುಮ್ಮನೆ. 5 ಕೋಟಿ ಹೆಂಗ್ ಸರ್ ವಾಪಸ್ ಕೊಡ್ತಾರೆ? ಹೆಂಗ್ ಕೊಡ್ತಾರೆ ಹೇಳಿ? ನೀವೇನಾಗಿದ್ದೀರಾ ಸರ್? ನಾವೊಂದು ಬಿಸ್ನೆಸ್ ಅಲ್ಲಿ ಇದೀವಿ ಸರ್. ನೋಡಿ, 5 ಕೋಟಿನ ವಾಪಸ್ ಕೊಡ್ತಾನೆ ಅಂದ್ರೆ ಯಾವ್ದೋ ತಲೆ ಹಿಡಿದು ಕೊಡ್ಬೇಕಾಗತ್ತೆ ನಾವು, ಅಲ್ವಾ? ಅಲ್ಲ ಸರ್, ನಿಮ್ಮ ಟ್ರಸ್ಟ್ ಅಲ್ಲಿ ಇದ್ರೆ ಇಲ್ಲ ಬೇರೆ ಕಡೆಯಿಂದ ಅರೇಂಜ್ ಮಾಡಿದ್ರೆ ಅದು ಎಂಡಿಂಗ್ ಅಲ್ಲಿ ಬರುತ್ತೆ. ನಿಮ್ಗೆ ಯಾವ ಕಂಪನಿಯಿಂದ ಏನು ಅಮೌಂಟ್ ಬರುತ್ತೆ, ಆ ಅಮೌಂಟ್ ಬರುತ್ತೆ ಅಂತ ಗೊತ್ತಾದಾಗ, ಕಂಪನಿಯವ್ರು ನಿಮಗೆ ಕೊಡ್ತಾರೆ ಅಂತ ಗೊತ್ತಾದಾಗ, ಅವ್ರು ನೀವು ಎಂಡಿಗಲ್ಲಿ ನೀವು ಇವತ್ತು RTGS ಅನ್ನೋ ಟೈಮಲ್ಲಿ ನಿಮಗೆ ಗೊತ್ತಾದ್ರೆ 1 day ಬಿಫೋರ್ ಅಲ್ಲಿ ಕಂಪನಿಲಿ ಬ್ಯಾಲೆನ್ಸ್ ಇದೆ ಇಲ್ಲ ನಿಮ್ಗೆ ನೋಡಿಸ್ತಾರೆ. ಆ ಥರದ್ದು ಯಾವುದು ದುಡ್ಡು ಬೇಡ ಸರ್. ಓಕೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ.